ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ. ಏನು ವಿಷಯ ಅಂದರೆ, ಇವಾಗ ಫಲಿತಾಂಶ ಬರುತ್ತೆ. ಇನ್ನು ಕೆಲವು ತಿಂಗಳಲ್ಲಿ SSLC ಮತ್ತು PUC ಫಲಿತಾಂಶ ಬರುತ್ತೆ. ಆ ಫಲಿತಾಂಶ ಬಂದಾಗ ನಮಗೇನಾಗುತ್ತೆ, ಬಹಳಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ಥರ ಸುದ್ದಿಗಳನ್ನ ನಮಗೆ ಕೇಳೋಂಥದ್ದು ಪ್ರತಿ ವರ್ಷ ಇದ್ದಿದ್ದೆ. ನಾನು ಹಾಗಾಗಿ ಫಸ್ಟು ಪಾಲಕರು ಮತ್ತು ಪೋಷಕರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಮಕ್ಕಳಿಗೆ ಪರೀಕ್ಷೆ ಬರೆಯುವಾಗ ನೀನು 100 ಅಂಕ ತೆಗಿಬೇಕು, ಪಾಸ್ ಆಗಲೇಬೇಕು ಅಂತ ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡಬೇಡಿ. ಮತ್ತು ಫಲಿತಾಂಶ ಬಂದಾಗ ನೀನು ಫೇಲ್ ಆಗಿಬಿಟ್ರೆ ಈ ಥರ ಮಾಡ್ತೀನಿ ಅಂತ ಅವ್ರ ಮನಸ್ಸಿಗೆ ಕುಗ್ಗುವಂಥ ನೋವಾಗುವಂಥ ಮಾತನ್ನು ಮಾತಾಡಬೇಡಿ. ಯಾಕಂದರೆ ಪ್ರತಿ ವರ್ಷ ನಾವು ಒಂದು 2-3 ಆದರೂ 4 ಆದರೂ ಈ ಥರ ವಿಷಯಗಳನ್ನು ಇಡೀ ರಾಜ್ಯದಲ್ಲಿ ಅಥವಾ ಬೇರೆ ರಾಜ್ಯದಲ್ಲೂ ಇಂಥ ವಿಷಯಗಳು ಕೇಳ್ತಾ ಇರ್ತೀವಿ. ಹಾಗಾಗಿ ನಾನು ಪೋಷಕರು ಮತ್ತು ಪಾಲಕರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಮಕ್ಕಳನ್ನ ಮೊದಲನೇದಾಗಿ ಬೇರೆಯವ್ರ ಜೊತೆ ಹೋಲಿಕೆ ಮಾಡೋದನ್ನು ಬಿಡಿ. ಯಾಕೆಂದರೆ 5 ವ್ಯತ್ಯಾಸವಾಗಿರುತ್ತೆ, ಆದರೆ ಒಂದು ಸಮಯದಲ್ಲಿ ಎಲ್ಲ ಒಂದು ಸಮಕ್ಕೆ ಬರುತ್ತೆ. ಹಾಗೆ ಪ್ರತಿಯೊಬ್ಬರು ಮಕ್ಕಳು ಅವರದ್ದೇ ಆದ ವಿಶೇಷವಾದ ಅವ್ರದ್ದೇ ಒಂದು ಬುದ್ಧಿ ಇರುತ್ತೆ. ಪ್ರತಿಯೊಂದು ಅದು ಬರೇ 100 ಮಾರ್ಕ್ಸ್ ತೆಗೆಯೋದೇ ಮುಖ್ಯ ಆಗಿರೋದಿಲ್ಲ. ಅವ್ರಿಗೆ ಮಾಮೂಲಾಗಿ ಹೇಳ್ಕೊಡಿ, ನೋಡಪ್ಪ ನೀನು ಚೆನ್ನಾಗಿ ಓದಬೇಕು, ಬರೀಬೇಕು, ಚೆನ್ನಾಗಿ ಬರಿ, 100 ಮಾರ್ಕ್ಸ್ಗೆ ಟ್ರೈ ಮಾಡು ಅಂತ ಆ ಥರ ಹೇಳ್ಕೊಡ್ಬೇಕು. ಇನ್ನು ನೀನು 100 ತೆಗಿಬೇಕು, ಹಂಗೆ ಹಿಂಗೆ ನೀನು 100 ಮಾರ್ಕ್ಸ್ ತೆಗೆದ್ರೆ ಗಾಡಿ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಈ ಥರದ್ದು ಯಾವುದನ್ನು ಹೇಳ್ಕೊಡ್ಬಾರ್ದು. ಆಮೇಲೆ ಫಲಿತಾಂಶ ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಬಂದ ತಕ್ಷಣ ನೀವು ಅವ್ರಿಗೆ ನೀನು ಪಾಸ್ ಆಗಲೇಬೇಕು, ಫೇಲ್ ಆಗಿಬಿಟ್ಟು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಗಾಬರಿ ತರಬೇಡಿ. ಯಾಕಂದರೆ 1 ವರ್ಷ ಫೇಲ್ ಆದರೆ ಮತ್ತೆ ಪರೀಕ್ಷೆ ಕಟ್ಬೋದು, ಪಾಸ್ ಮಾಡ್ಕೋಬೋದು. ನೀವು ದುಡುಕಿ ಮಾತಾಡಿದ್ದಂಥ ಇದು ಒಂದು ನೋವಿನ ಮಾತು ಆ ಮಕ್ಕಳು ಮನಸ್ಸಿಗೆ ಹಾಕ್ಕೊಂಡು, ಇತ್ತೀಚೆಗೆ ಮಕ್ಕಳುಗಳು ಬಹಳ ಸಹನೆಯಿಂದ ಇರೋದಿಲ್ಲ. ಸಣ್ಣ ಮಾತಿಗೆ ಅವರು ಒಂಥರ ತುಂಬ ಆಘಾತಕ್ಕೊಳಗಾಗಿ ಸೂಸೈಡ್ ಮಾಡ್ಕೊಳ್ಳೋದನ್ನು ಬಹಳ ಕೇಳಿದ್ದೀವಿ. ಇತ್ತೀಚೆಗೆ ಒಂದು 7ನೇ ಕ್ಲಾಸ್ ಮಗು ಏನೋ ಒಂದು ಮೊಬೈಲ್ ವಿಷಯಕ್ಕೆ ಮನೆಯಲ್ಲಿ ಹೇಳಿದ್ದಕ್ಕೆ ಆ ಹುಡುಗ ಮಹಡಿ ಮೇಲಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದೀರಿ. ಈ ಥರ ವಿಷಯಗಳು ಬಹಳಷ್ಟು ನೋಡ್ತಾರೆ. ಹಾಗಾಗಿ ಈ ಸಮಯ ಇವಾಗ ರಿಸಲ್ಟ್ ಬರುವಂಥದ್ದು ಇನ್ನು 1-2 ತಿಂಗಳಲ್ಲಿ ಫಲಿತಾಂಶ ಬರುತ್ತೆ. ಆ ಫಲಿತಾಂಶ ಬಂದಾಗ ನಿಮ್ಮ ಮಕ್ಕಳಿಗೆ ಏನು ಅಂದರೆ, ನೀನು ನೋಡಪ್ಪ ಫೇಲ್ ಆಗಿತ್ತಾ, ಫೇಲ್ ಆದರೆ ಏನು ಯೋಚನೆ ಮಾಡಬೇಡ, ಮತ್ತೆ ಎಕ್ಸಾಮ್ ಕಟ್ಬೋದು, ಬರೆದು ಪಾಸ್ ಮಾಡ್ಬೋದು ಅಂತ ಈ ರೀತಿ ಅವರಿಗೆ ಮನಸ್ಸಿಗೆ ಒಂದು ಧೈರ್ಯವನ್ನು ತುಂಬಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ದುಡುಕಿ ಮಾತನಾಡಿ ನಿಮ್ಮ ಮನೆಯಲ್ಲಿ ಮತ್ತು ನೀವೇ ನಾಳೆ ಇರೋ ತನಕ ಕೊರಗೋ ಥರ ನೀವು ಮಾಡ್ಕೋಬೇಡಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.